ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ನನ್ನ ಕರ್ನಾಟಕ ಜನತೆಗೆ ಈ ನಿಮ್ಮ ಮಂಡ್ಯ ಹುಡುಗಿ ಮಾಡುವ ನಮಸ್ಕಾರ. ಅಲ್ಲಿ ನಾವು ಇವತ್ತು ಫಸ್ಟ್ ಟೈಮ್ ಶಾಪಿಂಗ್ ಹೋಗ್ತಿದ್ದೀವಿ. ಮೀನ್ಸ್ ವೆಜಿಟೇಬಲ್ಸ್ ಎಲ್ಲ ಹೇಗಿರುತ್ತೆ, ಎಷ್ಟು ರೇಟ್ ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಏನು ಗೊತ್ತಾ, ನಾನು ಇಂಡಿಯಾದಲ್ಲಿ ಇರಬೇಕಾದ್ರೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇರಬೇಕಿತ್ತು, ಕೈ ಇಟ್ಕೊಂಡು ಕ್ರಾಸ್ ಮಾಡಲಿಕ್ಕೆ. ಸೊ ಬಟ್ ಸೌದಿಗೆ ಬಂದಮೇಲೆ ಎಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡ್ತಿದ್ದೀನಿ. ಅಂದರೆ ರೋಡ್ ಕ್ರಾಸ್ ಮಾಡಬೇಕಂತಂದ್ರೂ ಒಬ್ಬಳೇ ಕ್ರಾಸ್ ಮಾಡ್ತಿದ್ದೀನಿ. ಎಷ್ಟು ಧೈರ್ಯ ಬಂದಿದೆ ನನಗೆ. ಐ ಆಮ್ ಎ ಗ್ರೇಟ್. ಆಗಿದ್ರೆ ನಾವು ಏನೋ ಬಸ್ಗೆ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗ್ತಿದ್ವಿ. ಬಟ್ ಇಲ್ಲಿ ಯಾವುದೇ ಥರ ಗೌರ್ಮೆಂಟ್ ಫೆಸಿಲಿಟೀಸ್ ಇಲ್ಲ ನಾನಿರೋ ಪ್ಲೇಸಲ್ಲಿ. ಅಂದರೆ ನಾವಿರೋ ಪ್ಲೇಸಲ್ಲಿ ಅಷ್ಟೇ ಯಾವುದೇ ಥರ ಗೌರ್ಮೆಂಟ್ ಫೆಸಿಲಿಟೀಸ್ ಇಲ್ಲ. ಲೈಕ್ ವೆಹಿಕಲ್ಸು ನಾವೆಲ್ಲಾದರೂ ಹೋಗ್ಬೇಕಂತಂದರೆ ಕ್ಯಾಬ್ ಬುಕ್ ಮಾಡಿಕೊಂಡು ಊಬರ್ ಅಲ್ಲೇ ಬುಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ಇಲ್ಲಿ ಕ್ಯಾಬ್ ಡ್ರೈವರ್ಸ್ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರಿಗೆ ಪೇ ಮಾಡಿ ಹೋಗಬೇಕು. ಸೊ ಫೈನಲಿ ನಾನು ಇವಾಗ ಕ್ಯಾಬ್ ಬುಕ್ ಮಾಡಿದೆ ಆಯಿತಾ ಗೈಸ್. ಕ್ಯಾಬ್ ಬುಕ್ ಮಾಡಿದೆ. ಅವರು ಒಂದು 5 ಮಿನಿಟ್ಸ್ ತೊಗೊಂಡು ಬಂದರು. ಬಂದ ತಕ್ಷಣ ಕೇಳಿದ್ದೊಂದು ಯಾವ ಮೆನಿ ಪ್ಯಾಸೆಂಜರ್ಸ್ ಅಂತ ಹೇಳಿದರು. ಆ್ಯಕ್ಚುಲಿ ವಿ ಆರ್ 4 ಮೆಂಬರ್ಸ್. ನಾನು ಹೇಳಿದೆ 4 ಮೆಂಬರ್ಸ್ ಅಂತ. ಸೊ ಅದರಲ್ಲಿ 2 ಚಿಕ್ಕ ಮಕ್ಕಳು ಗೈಸ್, ಒಂದು 8 ಮಂತ್ಸ್, ಮೇ ಬಿ 8 ಮಂತ್ಸ್, ಒಂದು 2 ಇಯರ್ ಬೇಬಿ ಆಯಿತಾ. ಸೊ ಅವನು 2 ಮಕ್ಕಳಿಗೇನು ಕೂಡ ಎಕ್ಸ್ಟ್ರಾ ಇದ್ದಾರೆ ಅಂತ, ಕ್ಯಾನ್ ಯು ಪ್ಲೀಸ್ ಕ್ಯಾನ್ಸಲ್ ದ ಕ್ಯಾಬ್ ಅಂತ ಹೇಳ್ದ. ಕ್ಯಾಬ್ ಕ್ಯಾನ್ಸಲ್ ಮಾಡಿ ರಿಟರ್ನ್ ಕಳಿಸಿದ್ವಿ ಅಷ್ಟೇ. ಅವನ್ನ ಕ್ಯಾಬ್ ಕ್ಯಾನ್ಸಲ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಮತ್ತೆ ಇನ್ನೊಂದು ಕ್ಯಾಬ್ ಬುಕ್ ಆಯಿತು. ಸೊ ಅವ್ನು ಬಂದ. ಈ ಗಿವನ್ ಪರ್ಮಿಷನ್ ಟು ಸಿಟ್ ಫ್ರಂಟ್. ಲೈಕ್ ಇಲ್ಲೊಂದು ಸೌದಿಲ್ ರೂಲ್ಸ್ ಇದೆ, ಅಂದರೆ ಬೇರೆ ಹೆಣ್ಮಕ್ಳು ಯಾರೂ ಮುಂದೆ ಡ್ರೈವರ್ ಸೀಟಲ್ಲಿ ಪಕ್ಕ ಸೀಟ್ ಇರುತ್ತಲ್ಲ ಅಲ್ಲಿ ಕೂರಬಾರ್ದಂತ. ಸೊ ನನಗೆ ಇವತ್ತು ಯಾರು ಹೇಳಿದ್ದಂಗಂತ, ಐ ಆಮ್ ನಾಟ್ ಶೋರ್. ಬಟ್ ಫಸ್ಟ್ ಕ್ಯಾಬ್ ಡ್ರೈವರ್ ಬಂದು ಅವನು ಅದೇ ಹೇಳಿದ್ದು, ನಾಟ್ ಅಲೋಡ್ ಅಂತ ಹೇಳ್ದ ಮುಂದೆ ಕೂರೋಕ್ಕೆ. ಸೆಕೆಂಡ್ ಡ್ರೈವರ್ನ ವಿ ಆಸ್ ದ ಪರ್ಮಿಷನ್, ಕ್ಯಾನ್ ಐ ಸಿಟ್ ಇನ್ ಫ್ರಂಟ್ ಲೈಕ್ ದಟ್. ಸೊ ದೆನ್ ಈ ಗಿವನ್ ದ ಪರ್ಮಿಷನ್. ಆಮೇಲೆ ಕೂತ್ಕೊಂಡು ಹೊರಟ್ವಿ. ಇಂಡಿಯಾದಲ್ಲಾದರೆ ರೈಟ್ ಸೈಡು ಡ್ರೈವರ್ಗೆ ಸೀಟ್ ಇರುತ್ತೆ, ಲೆಫ್ಟ್ ಸೈಡು ನಮಗೆ ಸೀಟ್ ಇರುತ್ತೆ ಲೈಕ್ ಪ್ಯಾಸೆಂಜರ್ಸ್ಗೆ. ಬಟ್ ಇಲ್ಲಿ ಉಲ್ಟಾ ಗೈಸ್, ಲೆಫ್ಟ್ ಸೈಡು ಡ್ರೈವರ್ಗೆ ಸೀಟ್ ಇರುತ್ತೆ, ರೈಟ್ ಸೈಡು ಪ್ಯಾಸೆಂಜರ್ಸ್ಗಿರುತ್ತೆ. ಮತ್ತು ನಾನಿರೋ ಪ್ಲೇಸ್ ಬಂದು ಸ್ವಲ್ಪ ವಿಲೇಜ್ ಟೈಪ್, ಹಂಗಾಗಿ ತುಂಬ ಅಪ್ಡೇಟೆಡ್ ಸೌದಿ ಫೆಸಿಲಿಟೀಸ್ ಯಾವುದೂ ಇಲ್ಲ. ಫೈನಲಿ ನಾವು ಮಾಲ್ ಹತ್ರ ಬಂದ್ವಿ. ಇದು ಸಿಟಿ ಫ್ಲವರ್ ಅಂತ. ಐ ಥಿಂಕ್ ಡಿಸೆಂಬರ್ 31, 2025 ಅಂದರೆ 3 ಡೇಸ್ ಬ್ಯಾಕ್ ಓಪನ್ ಆಗಿತ್ತು ಗೈಸ್. ಅದಕ್ಕೋಸ್ಕರ ಗ್ರ್ಯಾಂಡ್ ಓಪನಿಂಗ್ ಆಫರ್ ಇತ್ತಂತ ನಮ್ಮದು ಸಿಸ್ಟರ್ ಹೋಗೋಣ ಅಂತ ಹೇಳಿದರು. ಸೊ ಅದಕ್ಕಾಗಿ ಇಲ್ಲಿಗೆ ಬಂದ್ವಿ. ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಎಲ್ಲದೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಬಟ್ ಇಲ್ಲೇನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಂಗೆ ಟೈಮ್ ಸಾಕಾಗಲಿಲ್ಲ ಗೈಸ್. ಅಕ್ಕನ ಮಕ್ಕಳಿದ್ರಲ್ಲ, ಸೊ ಅವ್ರನ್ನ ನೋಡ್ಕೊಳ್ಳೋದೇ ಆಗಿತ್ತು. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಗೈಸ್, ಬಟ್ ಆಗಲಿಲ್ಲ. ಇದೆಲ್ಲ ನೋಡಿ, ಇಲ್ಲಿ ಚಿಕನ್ ಬಂದು ಈ ಥರ ಇರುತ್ತೆ, ಎಲ್ಲದು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಹಾಗಾಗಿ ತಿನ್ನೋಕ್ಕೂ ಮನಸ್ಸಾಗಲ್ಲ ಗೈಸ್. 9 SAR ಇದೆ ಈ ಚಿಕನ್ ಇದ್ದು. ಐ ಥಿಂಕ್ ½ kg, ಬಟ್ ನಾಟ್ ಗುಡ್ ಗೈಸ್. ಏನೇ ಆದ್ರೂ ನಾವು ಯಾವುದೇ ದೇಶಕ್ಕೆ ಹೋದ್ರೂ ಇಂಡಿಯನ್ ಪ್ರಾಡಕ್ಟ್ಸ್ನೇ ಸರ್ಚ್ ಮಾಡ್ತಿರ್ತೀವಿ ಗೈಸ್. ಇಂಡಿಯನ್ ಪ್ರಾಡಕ್ಟ್ ಇಲ್ಲಿ ಸಿಕ್ತು ಅಂತ ಅಂದರೆ, ನಾ ಬ್ಯಾಂಗ್ಳೂರಲ್ಲಿದ್ದಾಗ ಯಾರಾದರೂ ಬಿರಿಯಾನಿ ಕೊಡಿಸ್ತಾ ಖುಷಿ ಆಗ್ತಿತ್ತಲ್ಲ, ಅಷ್ಟು ಖುಷಿ ಆಗ್ತಿತ್ತು ಗೈಸ್. ಇದು ಸ್ಪೆಷಲ್ ಏನಂತ ಅಂದರೆ ಖರ್ಜೂರ. ಇದು ಖರ್ಜೂರ ಅಲ್ವ ರಶು? ಖರ್ಜೂರ ಗಾಯ್ಸ್. ತುಂಬ ಚೀಪಾಗಿ ಸಿಗೋ ವಸ್ತು ಅಂದರೆ ಖರ್ಜೂರ. 10 ರಿಯಾಲ್. 10 ಅಂತ ಅಂದರೆ ಇಟ್ ಮೀನ್ಸ್ ಮೇ ಬಿ 200 ಸಮಥಿಂಗ್. ಆ್ಯಕ್ಚುಲಿ ನಾವು ಬಂದಿರೋ ಶಾಪು ಇಂಡಿಯನ್ ಶಾಪ್. ಸೊ ಹಂಗಾಗಿ ಆಲ್ಮೋಸ್ಟ್ ಇಂಡಿಯನ್ ಪ್ರಾಡಕ್ಟ್ಸ್ 90% ಇದೆ ಗೈಸ್. ಇಂಡಿಯನ್ ಬ್ರ್ಯಾಂಡ್ ಸಂತೂರ್ ನೋಡಿ. ಸೌದಿಗೆ ಬಂದಮೇಲೆ ಫಸ್ಟ್ ಟೈಮು ಡಿಮಾರ್ಟ್ ಫೀಲಿಂಗ್ ಕೊಟ್ಟಿದ್ದು ಶಾಪ್ ಅಂದರೆ ಇದೆ ಗೈಸ್. ಡಿಮಾರ್ಟಲ್ಲಿ ಹೆಂಗೆ ಶಾಪಿಂಗ್ ಮಾಡ್ತಿದ್ವಿ ಬ್ಯಾಂಗ್ಳೂರಲ್ಲಿ, ಅದೇ ಥರ ಫೀಲ್ ಆಯಿತು. ಕೆಳಗಡೆ ಎಲ್ಲ
ಗ್ರಾಸರೀಸ್ ಎಲ್ಲ ಆಯಿತು ಶಾಪಿಂಗ್ ಮಾಡಿ. ಇವಾಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ, ಅಲ್ಲಿ ಡ್ರೆಸ್ಸಿಂಗ್ ಸೆಕ್ಷನ್. ಇದರಲ್ಲಿ ನಾನು 31ಗೆ ಬಂದಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ನಾನು ಒಂದು ಪೇರ್ ಡ್ರೆಸ್ ತೊಗೊಂಡು ಬಂದಿದ್ದೆ ಗೈಸ್. ಅದೊಂದು ಡ್ರೆಸ್ ಬಿಟ್ಟು ಇಲ್ಲಿ ಇನ್ಯಾವ ಡ್ರೆಸ್ಸು ನನಗೆ ಇಷ್ಟ ಆಗಿಲ್ಲ. ಈ ಶಾಪಲ್ಲಿ ಅಂತಲ್ಲ ಗೈಸ್, ಯಾವ ಶಾಪಲ್ಲೂ ಹುಡುಗಿರಿಗೆ ಡ್ರೆಸ್ ಚೆನ್ನಾಗಿರೋದು ನಾನು ನೋಡಿಲ್ಲ. ಆಲ್ಮೋಸ್ಟು ಗರ್ಲ್ಸ್ಗೆ ಡ್ರೆಸ್ಸಸ್ ಕಲೆಕ್ಷನ್ ತುಂಬ ಕಡಿಮೆ ಇದೆ ಸೌದಿಯಲ್ಲಿ, ಮೀನ್ಸ್ ನಾಟ್ ಸೌದಿ, ನಾನಿರೋ ಪ್ಲೇಸಲ್ಲಿ. ಸೊ ನೆಕ್ಸ್ಟ್ ಯಾರಾದರೂ ಅಬ್ರಾಡ್ ಪ್ಲ್ಯಾನ್ ಮಾಡಿ ಸೌದಿಗೆ ಬರೋ ಅಂಥವ್ರಿದ್ದರೆ ಜೀನ್ಸ್ ಟಾಪ್ ತೊಗೊಬನ್ನಿ. ಜೀನ್ಸ್ ಎಲ್ಲ ಅಲೋ ಇಲ್ಲ ಅಂತ ಏನಿಲ್ಲ ಗೈಸ್, ಇಲ್ಲೆಲ್ಲ ಅಲೋ ಇದೆ. ಡ್ರೆಸ್ಸಿಂಗ್ ಸೆನ್ಸಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ ಗೈಸ್. ಟೈಟ್ ಫಿಟ್ ಡ್ರೆಸ್ ಹಾಕೋಂಗಿಲ್ಲ ಬಿಟ್ಟು ಎಲ್ಲ ಅಲೋ ಇದೆ. ಸ್ಲೀವ್ಲೆಸ್ ಅಲೋ ಇಲ್ಲ, ಟೈಟ್ ಡ್ರೆಸ್ ಅಲೋ ಇಲ್ಲ ಅಷ್ಟೇ. ಆ್ಯಕ್ಚುಲಿ ಅಲೋ ಇಲ್ಲ ಅನ್ನೋದಕ್ಕಿಂತ ನಮಗೇನೆ ಡಿಸ್ಕಂಫರ್ಟ್ ಆಗುತ್ತೆ ಗೈಸ್ ಹಾಕಲಿಕ್ಕೆ. ನಾನಿರೋದು ವಿಲೇಜ್ ಟೈಪ್, ಇಲ್ಲೇ ಅಲೋ ಇದೆ ಅಂತ ಅಂದರೆ ಇನ್ನು ರಿಯಾದ್ ಈ ಥರ ಸಿಟಿ ಪ್ಲೇಸಲ್ಲಿ ಇನ್ಯಾವ ಥರ ಡ್ರೆಸ್ ಹಾಕ್ತಾರೆ ಅಂತ ಕೇಳಿ. ನಿಮಗೆ ಯಾವ ಥರ ಕಂಫರ್ಟ್ ಇರುತ್ತೆ ಆ ಥರ ಡ್ರೆಸ್ ಪ್ಯಾಕ್ ಮಾಡಿ ತೊಗೊಬನ್ನಿ. ಆ ಥರ ಏನು ಟೆನ್ಷನ್ ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ನೋಡಿದ್ದೆಲ್ಲ ತೊಗೋಬೇಕು ಅನಿಸುತ್ತೆ ಗೈಸ್. ಫ್ಯಾಮಿಲಿ ಪ್ರಾಬ್ಲಮ್ಸ್ ನೆನೆಸ್ಕೊಂಡಾಗ ಸ್ವಲ್ಪ ಖರ್ಚು ಕಡಿಮೆ ಮಾಡಬೇಕು ಅನಿಸುತ್ತೆ. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ ಅಂತ ಹೇಳಿದ ಮೇಲೆ ಮನಿ ಸೇವ್ ಮಾಡಬೇಕು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ ಗೈಸ್. ಸೊ ನಾವು ಮನಿ ಸೇವ್ ಮಾಡಿ ಅವರಿಗೆ ಮಂತ್ ಎಂಡಲ್ಲಿ ಸ್ಯಾಲ್ರಿ ಹಾಕ್ತೀವಲ್ಲ, ಆವಾಗ ಅವ್ರ ಮುಖದಲ್ಲಿರೋ ಹ್ಯಾಪಿನೆಸ್ ನಮ್ಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಇಂಡಿಯಾದಲ್ಲಿ ನರ್ಸಿಂಗ್ ಫೀಲ್ಡಿಗೆ ಸ್ಯಾಲ್ರಿ ಕರೆಕ್ಟ್ ಇದ್ದಿದ್ದರೆ ಯಾರೂ ಅಬ್ರಾಡ್ಗೆ ಬರ್ತಿರಲಿಲ್ಲ ಅಂತ ಅನ್ಕೋತೀನಿ ಗೈಸ್. ಯಾರಿಗೂ ಫ್ಯಾಮಿಲಿ ಬಿಟ್ಟು ಇರೋಕ್ಕೆ ಇಷ್ಟ ಇರಲ್ಲ. ಸ್ಟಿಲ್ ಒಂದೇ ಒಂದು ರೀಸನ್, ಅದು ಮನಿ. ದುಡ್ಡಿದ್ರೆ ಅಷ್ಟೇ ಗೈಸ್, ಎಲ್ಲರೂ ನಮ್ಮನ್ನ ನೋಡ್ತಾರೆ. ದುಡ್ಡಿಲ್ಲ ಅಂದರೆ ನೀನು ಯಾರು ಅಂತಲೂ ನೋಡಲ್ಲ. ಹಂಗಂತ ದುಡ್ಡೇ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ನೀಡೆಡ್. ಈ ಗೊಂಬೆ ನೋಡಿದಾಗೆಲ್ಲ ಒಂದು ಫೀಲ್ ಆಗ್ತಿತ್ತು ಗೈಸ್, ಯಾರ ಥರ ಅಂತ, ನನ್ನ ಜೊತೆಲಿರೋ ಫ್ರೆಂಡ್ ಥರ. ಏನಂತ ಇದು ನೀವೇ ಕಮೆಂಟ್ ಮಾಡಿ ಗೈಸ್. ಬನ್ನಿ ನಾನು ಯಾರಂತ ತೋರಿಸ್ತೀನಿ ಇವಾಗ, ನಾನು ಎಷ್ಟು ಚಂದ ಇದ್ದೀನಿ ಅಂತ ನೋಡಿ. ನೋಡ್ಲಿಕ್ಕೆ ನಂತರ ಇಲ್ವಾ? ಫೈನಲಿ ಶಾಪಿಂಗ್ ಎಲ್ಲ ಮುಗೀತು, ಬಿಲ್ ಹಾಕ್ಸಿದ್ವಿ. ಬಿಲ್ ಹಾಕ್ಸಿ ವೆಜಿಟೇಬಲ್ಸ್ ತೊಗೊಳಕ್ಕೆ ಹೋದ್ವಿ. ಇಲ್ಲಿ ಯಾವುದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಶಾಪಿಂಗ್ ಮಾಡಬೇಕಾದ್ರೆ, ಬಿಕಾಸ್ ಲೇಟ್ ಆಗಿತ್ತಂತ ಜಸ್ಟ್ ಹಂಗೇ ತರಕಾರಿಗಷ್ಟೇ ವೀಡಿಯೋ ಮಾಡಿದೆ, ಬಿಕಾಸ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಅಂತ ತೋರಿಸ್ಲಿಕ್ಕೆ. ಶಾಪಿಂಗ್ ಮುಗಿಸಿ ಬರಬೇಕಾದ್ರೆ ನಮ್ಮ ಗ್ಯಾಂಗ್, ನಮ್ಮದು ಹಾಸ್ಪಿಟಲ್ ಟೀಮ್ ಸ್ಟಾಫ್ ಸಿಕ್ಕಿದ್ರು. ಅವ್ರ ಜೊತೆ ಒಂದು ವೀಡಿಯೋ ಇಟ್ಕೊಂಡು ಅವ್ರು ಕೇಳಿದರು, ನನ್ನ ಬ್ಲಾಗಿಗೆ ಆಲ್ ದ ಬೆಸ್ಟ್ ಹೇಳಿದರು ಗೈಸ್. ಇವ್ರ ಥರನೇ ನೀವು ಸಪೋರ್ಟ್ ಮಾಡಬೇಕು. ಸೆಲ್ಫಿ ಅಲ್ಲ, ಸಿಸ್ಟರ್. ಸೊ ನಾವು ಅವ್ರಿಗೆ ಬಾಯ್ ಹೇಳಿ ಕ್ಯಾಬ್ ಬುಕ್ ಮಾಡಿ ನಾವು ರಿಟರ್ನ್ ಬಂದ್ವಿ. ದಿಸ್ ಈಸ್ ಮೈ ಹಾಸ್ಪಿಟಲ್ ತದಾವಿ ಲಾಂಗ್ ಟರ್ಮ್. ಸೊ ಅಲ್ಲಿಂದ ಡೈರೆಕ್ಟ್ ನಾನು ಆ್ಯಕ್ಚುಲಿ ಅಕ್ಕರ ಮನೆಗೇ ಕ್ಯಾಬ್ ಬುಕ್ ಮಾಡಿದ್ದೆ. ಸೊ ಅವ್ರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತಿ ನೋಡಿ ಗೈಸ್, ಬಿಲ್ ನೋಡಿ, ಇಷ್ಟು ಉದ್ದ ಬಿಲ್ ಇದೆ. ಇಷ್ಟು ಶಾಪಿಂಗ್ ಮಾಡಿದ್ವಿ, ಬಟ್ ಆ ಬಿಲ್ಲು ನಂದಲ್ಲ ಗೈಸ್, ಅಕ್ಕಂದು. ನಂದು ಅಷ್ಟು ಬಿಲ್ ಆಗಿಲ್ಲ ಗೈಸ್, ಬಿಕಾಸ್ ನಾನು 31ಗೆ ಆಲ್ರೆಡಿ ಶಾಪಿಂಗ್ ಮುಗಿಸಿದ್ದೆ. ಜಸ್ಟ್ ಅವರಿಗೋಸ್ಕರ ಇವತ್ತು ಹೋಗಿದ್ದೆ. रेमा बोलो, मेरा नाम क्या है? मेरा नाम क्या है? मेरा नाम क्या है? रेमा मेरा नाम मेरा नाम ಅವ್ರ ಜೊತೆ ಆಟ ಎಲ್ಲ ಆಡಿ ಮುಗಿಸಿ ಅದಕ್ಕೆ 8:30 ಆಯಿತು ಟೈಮು. ಸೊ ಅಕ್ಕ ಅಡುಗೆ ಮಾಡಿದ್ರು, ನೈಟ್ ಡಿನ್ನರ್ ಅಲ್ಲೇ ಮಾಡಿ ಮನೆ ಹೋಮ್ ಫೀಲಿಂಗ್ ಕೊಡ್ತು ಗೈಸ್. ಊಟ ಮಾಡಬೇಕಾದ್ರೆ ತುಂಬ ದಿನ ಆದಮೇಲೆ ಹೋಮ್ ಫೀಲಿಂಗ್ ಆಯಿತು. ಊಟ ಮುಗಿಸಿ ನಾನು ಹಾಸ್ಟೆಲಿಗೆ ರಿಟರ್ನ್ ಬಂದ್ವಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಗೈಸ್. ಸೊ ಡೋಂಟ್ ಫರ್ಗೆಟ್ ಟು ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.